ಅಯ್ಯಪ್ಪ ಮಾಲಾಧಾರಿಗಳಿಂದ ಕುದಿಯುತ್ತಿರುವ ಎಣ್ಣೆಯಲ್ಲಿ ಒಡೆ ತೆಗೆಯುವ ಕಾರ್ಯಕ್ರಮ ನಡೆಯಿತು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಶ್ರದ್ಧಾ ಕೇಂದ್ರವಾಗಿರುವ ಕುಮಟಾ ಪಟ್ಟಣದ ಹೊಸ ಹಿರವಟ್ಟ ಅಯ್ಯಪ್ಪ ಭಕ್ತ ಮಂಡಳಿಯಿಂದ ಇತ್ತೀಚೆಗೆ ಹಮ್ಮಿಕೊಂಡಿರುವ ಕುದಿಯುವ ಎಣ್ಣೆ ಬಂಡಿಯಲ್ಲಿ ಒಡೆ ತೆಗೆಯುವ ಮತ್ತು ಬಿಸಿ ಎಣ್ಣೆ ಸ್ನಾನ ಮಾಡುವ ಕಾರ್ಯಕ್ರಮ ಭಕ್ತರಲ್ಲಿ ಭಕ್ತಿಯ ಸಂಚಲನ ಮೂಡಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಈ ಸನ್ನಿಧಾನ ಪ್ರಾರಂಭವಾದಾಗಿನಿಂದ ನಂಬಿಕೆಯನ್ನ ಇಟ್ಟು ಈ ಸನ್ನಿಧಾನದಲ್ಲಿ ಕಷ್ಟವೆಂದು ಬಂದ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಅಭಯವನ್ನ ನೀಡುತ್ತಾ ಬಂದಿದೆ ಎನ್ನುವುದು ಭಕ್ತರ ಮಾತಾಗಿದೆ. 18 ವರ್ಷದ ಕಠಿಣ ಅಯ್ಯಪ್ಪ ಸ್ವಾಮಿಯ ವ್ರತವನ್ನಾಗಿ 19ನೇ ವರ್ಷದ ವ್ರತಾಚರಣೆಯಲ್ಲಿ ಇರುವ ಅಭಿಷೇಕ ಗುರುಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಹೊಸ ಹೆರವಟ್ಟದ ಅಯ್ಯಪ್ಪ ಭಕ್ತ ಮಂಡಳಿ ವತಿಯಿಂದ ಹಮ್ಮಿಕೊಂಡ ಬಿಸಿ ಎಣ್ಣೆ ಬಂಡಿಯಲ್ಲಿ ಕೈ ಹಾಕಿ ಒಡೆ ತೆಗೆಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದಿವಂಗತ ಶಿವರಾಮ್ ಗುರುಸ್ವಾಮಿ ಮತ್ತು ಕುಮಾರ ಸ್ವಾಮಿಯವರ ಆಶೀರ್ವಾದದಲ್ಲಿ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ಹೊಸ ಹೆರವಟ್ಟದ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಹಳೆ ಹೆರವಟ್ಟದ ಸಾಣಿಯಮ್ಮ ದೇವಸ್ಥಾನದವರೆಗೆ ದೇವರ ಭವ್ಯ ಮೂರ್ತಿಯ ಮೆರವಣಿಗೆ ನಡೆಯಿತು. ಅಲ್ಲಿಂದ ಪುನಃ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ದೇವರ ಮೂರ್ತಿಯು ಮೆರವಣಿಗೆಗೆ ಮರಳಿತ್ತು. ಬಳಿಕ ಅಭಿಷೇಕ ಗುರುಸ್ವಾಮಿ ನೇತೃತ್ವದಲ್ಲಿ ಅವರ ಶಿಷ್ಯ ವರ್ಗದಿಂದ ಬಿಸಿ ಎಣ್ಣೆಯ ಸ್ನಾನ ಮತ್ತು ಕುದಿಯುವ ಎಣ್ಣೆಯಲ್ಲಿ ಒಡೆ ತೆಗೆಯುವ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಅಯ್ಯಪ್ಪ ಮಾಲಾಧಾರಿ ಸ್ವಾಮಿಗಳು ಒಡೆ ತೆಗೆಯುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಅದರಂತೆ ಮಂಡಳ ಪೂಜೆ ಕಾರ್ಯಕ್ರಮವು ಸಂಪನ್ನಗೊಂಡಿತ್ತು. ಕುಮಟಾದ ಮಾಸತಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಮಾಲಾಧಾರಿಗಳು ಗುರುಸ್ವಾಮಿ ಅಭಿಷೇಕ್ ಅವರನ್ನ ಮತ್ತು ಯುವ ಬ್ರಿಗೇಡ್ ತಂಡವನ್ನ ಗೌರವಿಸಿದ್ರು. ಭಕ್ತರ ಸಹಕಾರದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಜನವರಿ 7ರಂದು ಸನ್ನಿಧಾನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಅನ್ನಸಂತರ್ಪಣೆ ನಡೆಯಲಿದೆ. ಜನವರಿ 8ರಂದು ತುಪ್ಪದ ಕಾಯಿ ತುಂಬಿ ಇಡಮುಡಿ ಕಟ್ಟುವ ಮತ್ತು ಶಬರಿಮಲೆಗೆ ಹೊರಡುವ ಕಾರ್ಯಕ್ರಮವಿದೆ ಎಂದು ಸನ್ನಿಧಾನದ ಅಭಿಷೇಕ್ ಗುರುಸ್ವಾಮಿ ಅವರು ತಿಳಿಸಿದ್ದಾರೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.